ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದೆ ಅಂತ ಕೇಳ್ತೀರಾ? ಇವತ್ತು ರೋಡಲ್ಲೆಲ್ಲ ಇವತ್ತಿರೋ ಜಾಗ ನೋಡಿ, ನೀವೇ ನೋಡಿ ಹೆಂಗಿದೆ ಅಂತ. ನಿಂದೆ ಜಾಗ ನೋಡಿರ್ಬೋದಲ್ವ ನೀವು? ನೋಡಿ ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೇರೊಬ್ಬರು ಜನನ ಕರ್ಕೊಂಬಂದೆ, ಬಾಡಿಗೆಗೆ ಬಂದೆ. ನಾನು 5 ವೀಡಿಯೋ ಹಾಕಿದ್ದೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. 5 ವೀಡಿಯೋ ನಾನು ಮಾಡಿದ್ದೀನಿ. ಮತ್ತೆ ಎಮ್ಮಂತ್ರ ಬಂದು ಒಂದೇ ಒಂದು ಬೇಡಿಕೆ ಇಟ್ಕೊಂಡಿದ್ದೀನಿ. ನನಗೆ ಮೋಸ ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಅದು ಯಾರೇ ಆಗಿರಲಿ, ಎಷ್ಟು ಬೇಗ ಹಾಕಿದ್ದಾರೆ ನೋಡಿ. ಒಂದು ಬೀಗನೇ ಇರೋದು ನೋಡಿ, ಎಷ್ಟು ಬೇಗ ಹಾಕಿದ್ದಾರೆ ಅಂತ. ಅವ್ರವ್ರ ಕಷ್ಟಗಳನ್ನ ಹೇಳ್ಬಿಟ್ಟು ಬೇಗ ಹಾಕಿರೋದು ನೋಡಿ. ಆ ಕಡೆ ಈ ಕಡೆ 2 ಕಡೆ ನೋಡಿ ಎಷ್ಟು ಬೇಗ ಹಾಕಿದ್ದಾರೆ ಅಂತ. ನಿಮಗೆ ಯಾರಾದರೂ ಅಷ್ಟೇ ತುಂಬ ಟಾರ್ಚರ್ ಕೊಡೋರು ಇದ್ದರೆ ಈ ಥರ ಬಂದು ಬೀಗ ಹಾಕಿ. ಆ ಅಮ್ಮನ ಹೆಸರು ಹೇಳ್ಬಿಟ್ಟು ಬೀಗ ಹಾಕಿ ಸುಮ್ಮನೆ ಹಾಕ್ಬೇಡಿ. ನೋಡಿ ಕಾಟೇರಮ್ಮ ನೋಡಿ ಅಲ್ಲಿದ್ದಾರೆ. ಅವ್ರ ಹೆಸರು ಹೇಳ್ಬಿಟ್ಟು ಫಸ್ಟ್ ಅವ್ರ ಹೆಸರು ಹೇಳಿ ಯಾರು ನಿಮಗೆ ಟಾರ್ಚರ್ ಕೊಡ್ತಾರೋ ನೋಡಿ, ಅವ್ರ ಹೆಸರು ಹೇಳ್ಬಿಟ್ಟು ಕಾಟೇರಮ್ಮ ಅಂತ ಹೇಳ್ಬಿಡಿ. ನನಗೆ ಈ ಥರ ಮಾಡ್ತವ್ರ, ಅವರಿಗೆ ತಕ್ಕ ಪಾಠ ಕಲಿಬೇಕು ಅಂತ ಬಿಟ್ಟು ಮಾಡಿ. ಆಮೇಲೆ ಏನು ಮಾಡಿಬಿಡಿ, ನೀವು ಈ ಥರ ಹಾಕ್ಬಿಡಿ. ಎಷ್ಟು ಇದೆ ನೋಡಿ. ಗೊತ್ತಾ, ಒಳಗಡೆ ಹೋಗಿ ಬಂದ್ಬಿಡ್ತೀನಿ. ಒಳಗಡೆ ಹೋಗ್ಬೋದಕ್ಕಂತ ಲೈನಲ್ಲೇ ನಿಂತ್ಕೊಳ್ಬೇಕಂತ ಇಲ್ಲ ಹಂಗೆ ಹೋಗ್ಬೋದಂತ ಒಂದ್ಸಲ ಒಳಗಡೆ ಹೋಗಿ ಬರ್ತೀನಿ ರೀ. ಒಳಗಡೆ ಹೋಗಿ ಬಂದೆ ಇವಾಗ. ಯಾಕೆ ಗೊತ್ತಾ, ಇದ್ರೊಳಗಡೆ ಹೋಗ್ಬೋದು ನೀವು ಆರಾಮಾಗಿ. ಮತ್ತು ತೆಂಗಿನಕಾಯಿ ತೊಗೊಂಬರಕ್ಕಂದ್ರೆ ಇದ್ರೊಳಗಡೆ ಹೋಗ್ಬೋದು. ತೆಂಗಿನಕಾಯಿ ಬೇಕಂದ್ರೆ ಇದು, ಇಲ್ಲಾಂದ್ರೆ ಆರಾಮಾಗಿ ಇದ್ರೊಳಗಡೆ ಹೋಗಿ ಬರ್ಬೋದು. ಇವತ್ತು ಗುರುವಾರ ಆಗಿರೋದ ಎಲ್ಲ ಕಡೆನೂ ಇವತ್ತು ಅಷ್ಟು ರಶ್ ಇಲ್ಲ, ಫುಲ್ ಕಮ್ಮಿ ಇದೆ. ಗುರುವಾರಕ್ಕೆ ಒಂದು ಸ್ವಲ್ಪ ಕಮ್ಮಿನೇ ಇರೋದು. ಅದಕ್ಕೆ ನಾನು ಇದು ಹೇಳ್ತೀನಿ ಅಂದರೆ ನನಗೆ ಸಕ್ಸಸ್ ಆಯ್ತಾ ಇದೆ. ನಾನು ಏನೇ ಬಂದು ಎಮ್ಮಂತ್ರ ನಾನು ಕಂಪ್ಲೇಂಟ್ ಹೇಳಿದ್ನೋ ಅವರಿಗೆ ತಕ್ಕಾಗಿ ಪಾಠ ಬರ್ತಾಯಿದೆ, ಅವ್ರಿಗೆ ಬುದ್ಧಿ ಬರ್ತಾಯಿದೆ. ಇವಾಗ ನಾವು ಮೋಸ ಮಾಡಬಾರ್ದು ಆ ಹುಡುಗನಿಗೆ ಅಂತ. ಸ್ವಲ್ಪ ಅಲ್ರಿ, ತುಂಬ ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ ನಾನು. ಅಷ್ಟು ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ. ಊರ ಕಡೆ ಎಲ್ಲ ಎಲ್ಲರ ಹತ್ರ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಈ ಸಾಲ ಮಾಡಿದವರೆಲ್ಲ ನನಗೆ ಎಷ್ಟು ಟಾರ್ಚರ್ ಮಾಡ್ತಾಯಿದ್ದಾರೆ ಗೊತ್ತಾ ನಿಮಗೆ? ಅದು ನಿಮಗೆ ಗೊತ್ತಾಗಲ್ಲ. ನಾನು ಏನಕ್ಕೆ ಬಂದು ಕಾಟೇರಮ್ಮ ಅಂತ ಇದು ಹೇಳೋದು ವಿಷಯ ಅಂತ. ಕಾಟೇರಮ್ಮಂದು ಮಾತ್ರ ಅಲ್ಲ, ನಾನು ಬಂಡೆಕಳಿಯಮ್ಮನ ದೇವಸ್ಥಾನ ಅಲ್ಲೂ ಹೋಗ್ತೀನಿ. ನೆಕ್ಸ್ಟ್ ನನ್ನ ಐಡಿಯಾ ಇರೋದು ಬಂದುಬಿಟ್ಟು ನಾನು ಚೋಟನಿಕೆರೆ ಹೋಗ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಮಗಂದು ಸ್ಕೂಲ್ ಇದೆ, ನಮ್ಮ ಹೆಂಡತಿಗೆ ಬಂದು ಕೆಲಸ, ಅಲ್ಲೂ ರಜೆ ಇಲ್ಲ. ಅಂದರೆ ಹೋಗ್ಬೇಕಂತ ತುಂಬ ಆಸೆ ಇದೆ. ಅಲ್ಲಿ ಮಳೆ ಹೊಡಿಯುತ್ತಿತ್ತು, ಇಲ್ಲಾಂದರೆ ಕಳೆದ ವಾರನೇ ಪ್ಲ್ಯಾನ್ ಮಾಡ್ತಿದ್ದೆ ನಾನು ಚೋಟನಿಕೆರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ಮಾತ್ರ ಅರಿಕೆ ಮಾಡಬಾರ್ದು. ನಮಗೆ ಮೋಸ ಮಾಡಿಕೊಂಡು ಕಾರು ಮನೆ ಎಲ್ಲ ಇಟ್ಕೊಂಡಿರ್ತಾರೆ ನೋಡಿ. ನಾನು ಅವ್ರಿಗೆ ಹೇಳ್ತಾರೆ, ಅದು ಅವರಿಗೆ ಒಂದು ಕಡೆಯಿಂದ ಕೊಟ್ಟರೆ ಸಾಲ ಅಲ್ಲ, ನಾವು ಎಲ್ಲ ಕಡೆಯಿಂದನೂ ಕೊಡಬೇಕು. ನಾವು ಒಂದು ಕಡೆಯಿಂದ ಅವ್ರಿಗೆ ಏನಾಯ್ತು ಗೊತ್ತಾ, ನಾವು ಕೊಟ್ಟರೆ ದೇವ್ರು ಹೇಳಿದ್ದಾರೆ ಒಂದು ಕಡೆಯಿಂದ ಮಾತ್ರ ಕೊಟ್ಟರೆ ಒಂದು ಸಾಲಲ್ಲ, ಎಲ್ಲ ಕಡೆಯಿಂದ ಸಿಕ್ಕಬೇಕು. ಯಾಕೆಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ, ಸಾಲ ಮಾಡಿಕೊಂಡು ಜನಗಳು ನಾನು ಅಷ್ಟು ಟಾರ್ಚರ್ ಮಾಡಿದ್ದೀನಿ. ಇವಾಗ ಪರವಾಗಿ ನಾನು ಈ ದೇವಸ್ಥಾನಗಳಿಗೆ ಹೋಗೋದ್ರಿಂದ ನನಗೆ ಸ್ವಲ್ಪ ನೆಮ್ಮದಿ ಇದೆ. ಇವಾಗ ನಗಾಡ್ತಾ ಇದ್ದೀವಿ. ಮೊದಲೆಲ್ಲ ನಗಾಡೋಕ್ಕೂ ನಮ್ಗೆ ಆಯ್ತಾ ಇರ್ತಿಲ್ಲ, ಅಷ್ಟು ಮನಸ್ಸಿಗೆ ನೋವು. ತುಂಬ ಕಷ್ಟಪಟ್ಟಿದ್ವಿ ನಾವು, ಸ್ವಲ್ಪ ಅಲ್ಲ ಕಷ್ಟಪಟ್ಟಿರೋದು. ಈ ಸೈಡಲ್ಲಿ ಹೆಂಗೆ ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಇಲ್ಲಿ ಬಿಸಿಲು ಬಂದ್ಬಿಟ್ಟು ಅದಕ್ಕೆ ಈ ಕಡೆ ನಿಂತ್ಕೊಂಡು ಮಾತಾಡಿದ್ದೀನಿ. ಇವತ್ತು ನೋಡಿ ಗುರುವಾರ ಬಂದರೆ ನಿಮಗೆ ಇಷ್ಟು ಜನಗಳು ಕಮ್ಮಿ ಇರ್ತದೆ. ಗುರುವಾರ ಬಂದರೆ ನೀವು ಆರಾಮಾಗಿ ಕೈ ಕಟ್ಕೊಂಡು ಹೋಗ್ಬೋದು. ರಶ್ ಇರೋಲ್ಲ, ತುಂಬ ರಶ್ ಇರೋಲ್ಲ. ನೋಡಿ ಆ ಮರದಲ್ಲೆಲ್ಲ ಸುತ್ತಿದ್ದಾರೆ ನೋಡಿ, ಎಷ್ಟು ಕಮ್ಮಿ ಇದೆ ನೋಡಿ. ಗುರುವಾರ ಬಂದರೆ ಇಷ್ಟು ಫ್ರೀ ಆಗಿರ್ಬೋದು ನೀವು ಗುರುವಾರ ಬಂದರೆ. ಇಲ್ಲಿ ಬಂದ್ಬಿಟ್ಟು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಒಂದು ದೇವಸ್ಥಾನ ಕಟ್ತಿದ್ದಾರೆ. ಇದ್ರ ಪಕ್ಕದಲ್ಲೇ ಕಟ್ತಿದ್ದಾರೆ ಕಾಟೇರಮ್ಮಂದು. ಇದು ಪಕ್ಕದಲ್ಲೇ, ಅದಕ್ಕೆ ತುಂಬ ದೂರ ಹೋಗಬೇಡಿ. ನೋಡಿ ಇದು ಪಕ್ಕದಲ್ಲೇ ಕಾಣ್ತದೆ ಒಂದು ದೊಡ್ಡ ಬಿಲ್ಡಿಂಗ್. ಇನ್ನೊಂದು ದೇವಸ್ಥಾನ ಏನೋ ಬರ್ತಿದೆ, ಸುಮಾರು ಹೇಳಿದ್ರು ಅವರು, ಏನೋ ಎಷ್ಟು ಹೈಟಲ್ಲಿ ಬರ್ತಿದೆ, ಒಂದು ತುಂಬ ಹೈಟಲ್ಲಿದೆ ಅದು. ಸುಮ್ಮನೆ ಹಂಗೆ ತೋರಿಸ್ತೀನಿ ನಾನು. ತುಂಬ ಜನಗಳೆಲ್ಲ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿರ್ತಾರೆ, ಇದ್ರ ಹಿಸ್ಟ್ರಿ ಎಲ್ಲ ಹೇಳ್ತಾರೆ. ನಾನು ಅದೆಲ್ಲ ಹೇಳಲ್ಲ. ನನಗೆ ಮೋಸ ಆಗಿದೆಯಾ, ಅವರಿಗೆ ಶಿಕ್ಷೆ ಆಗಬೇಕು. ನಾನು ಅದೇ ದೇವ್ರ ಹತ್ರ ಬಿಡ್ಕೊಳ್ಳೋದು. ಬೇರೆ ನಾನು ಏನು ಯೋಚನೆ ಮಾಡಲ್ಲ, ಬೇರೆ ಏನೂ ಹೇಳಲ್ಲ ದೇವಸ್ಥಾನ ಬಗ್ಗೆ.
ನನಗೆ ನಂಬಿಕೆ ಇದೆ ದೇವ್ರ ಮೇಲೆ, ಅದರಿಂದ ಹೇಳೋದು. ನೋಡಿ ಇದೆ ತುಂಬ ದೇವಸ್ಥಾನ, ನೋಡಿ ಎಷ್ಟು ಹೈಟಲ್ಲಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಹೊಸದಾಗಿ ಕಟ್ತಾ ಇರೋದು ಇದು ನೋಡಿ. ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋಕ್ಕಾಯ್ತಲ್ಲ, ಇವು ದೊಡ್ಡದಾಗಿ ಕಟ್ತಾ ಇರೋದು. ನಾನು ಹೇಳೋದು ಗೊತ್ತಾ, ತಪ್ಪು ನಮಗೆ ಯಾರು ಮಾಡ್ತಾರೆ, ಯಾರಾದರೂ ಸರಿ, ಎಷ್ಟೇ ದೊಡ್ಡವನಾಗಲಿ, ಆ 4 ಅದೇ ಇದೇನು ಹೇಳೋಕ್ಕೆ ಮೇನ್ ಹೇಳೋಕೆ ಗೊತ್ತಾ, ನನ್ನ ಮನೆಗೆ 4 ಜನ ನನ್ನ ಹುಡುಗಿಗೆ ಬಂದಿದ್ರು ಅವತ್ತು. ಆ 4 ಜನಗೂ ಬಿಡಲ್ಲ ನಾನು. ಆ 4 ಜನ ನಾನು ಹೇಳ್ತೀನಿ ನೋಡಿ. ನಾನು ಈ ದೇವಸ್ಥಾನದೊಳಗಡೆ ಫಸ್ಟು ಬರೋತ್ತಿಗೆ ಇಲ್ಲೆಲ್ಲ ಬಿಡ್ತಾಯಿದ್ರು, ಓಪನ್ ಇತ್ತು ಅವಾಗ. ಈ ವಿಗ್ರಹ ರೆಡಿ ಮಾಡ್ತೀನಿ ನಾನು ಬಿಡತ್ತಿ, ನಂದು ಹಳೆ ವಿಡಿಯೋದಲ್ಲಿ ಇದೆ, ನೋಡ್ಕೊಂಬಂದು. ನಾವು ತುಂಬ ಜನಗಳ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಸ್ಟೇಷನೆಲ್ಲ ಕೂರಿಸಿ ಅದೆಲ್ಲ ಮಾಡಬಾರ್ದು. ನಾವು ಏನಿದ್ರು ದೇವ್ರ ಹತ್ರ ಕೆಲಸ ಬಿಟ್ಬಿಡ್ಬೇಕು. ನನಗೆ ಅನ್ಯಾಯ ಆಗಿದೆಯಾ, ನಾನು ದೇವ್ರ ಹತ್ರ ಹೇಳ್ಬೇಕು. ಅದನ್ನ ಹೋಗ್ಬಿಟ್ಟು ನಾವು 4 ಜನ ಕರ್ಕೊಂಡೋಗಿ ಅವನ ಮನೆ ಹತ್ರ ತೋರಿಸಿ ಅವನ ಬಂದ್ಬಿಟ್ಟು ಅವನಿಗೆ ಅದೆಲ್ಲ ಮಾಡಬಾರ್ದು. ನನ್ನ ಕಡೆ ತಪ್ಪಿದ್ಯಾ, ದೇವ್ರು ನನ್ನ ನೋಡ್ಕೊಳ್ತಾರೆ ಇಲ್ವಾ, ಅವನಿಗೆ ಏನಾಗಬೇಕು ಅದು ಅಮ್ಮ ನೋಡ್ಕೊಂಡ್ಬಿಡ್ತಾರೆ, ಕಟೇರಮ್ಮ. ನಂದು ಲೆಕ್ಕ ಅದೇ. ಇಟ್ಬಿಟ್ಟೆ ನಾನು ಮಾತಾಡ್ತಾ ಇರೋದು, ನಾನು ಸುಮ್ಮನೆ ಮಾತಾಡಲ್ಲ. ಇಲ್ಲಂದ್ರೆ ಇಲ್ಲಿ ಬಂದ್ಬಿಟ್ಟು ಈ ದೇವ್ರ ಹತ್ರ ಹೇಳಬೇಕು, ಹೀಗೆ ಮಾಡಬೇಕು, ಹಂಗೇನು ಐಡಿಯಾನಿಲ್ಲ ನನಗೆ. ಅವನಿಗೆ ಶಿಕ್ಷೆ ಆಗಬೇಕು. ಅವ್ರ ಫ್ಯಾಮಿಲಿಗಾದರೂ ಬಿಡಲ್ಲ ನಾನು. ಏನಾದರೂ ಹೇಳ್ಕೊಳ್ಳಿ, ತಪ್ಪಾಗಿ ತಿಳ್ಕೊಳ್ಳಿ, ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವನಿಗೆ ಆಗ ಗಂಟೆ ಬಿಡಲ್ಲ. ಯಾಕೆಂದರೆ ಅವ್ನಿಗೆ ಖಂಡಿತವಾಗಿ ಅವ್ನಿಗೆ ಆಗಲೇಬೇಕು. ದುಡ್ಡು ತಗೊಂಡು ನನ್ನ ಕೈಯಿಂದ ಏನು ಹೇಳ್ತಾರೆ ಗೊತ್ತಾ, ಅವ್ನು ಕೊಟ್ಟೇ ಇಲ್ಲ, ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾರೆ. ನಾನು ಎಮ್ಮನ ಮುಂದೆ ಹೇಳ್ತೀನಲ್ಲ, ನಾನು ಅವ್ನಿಗೆ ದುಡ್ಡು ಕೊಟ್ಟಿದ್ದೀನಿ, ನನಗೆ ಅದು ಹೇಳಬೇಕು ಅಂತ ಇದೂ ಇಲ್ಲ ನನಗೆ. ನಾನು ಕೊಟ್ಟಿದ್ದಕ್ಕೆ ನಾನು ಹೇಳ್ತಾ ಇರೋದು ಎಮ್ಮನ ಮುಂದೆ, ನಾನು ಅವ್ನು ದುಡ್ಡು ಕೊಟ್ಟಿದ್ದೀನಿ. ಅವನೇನು ಮಾಡ್ತಾನೆ, ಊರೆಲ್ಲ ಇವ್ರು ದುಡ್ಡು ಕೊಟ್ಟಿಲ್ಲ ಅಂತ. ಅವರು ಒಳ್ಳೆಯವ್ರ ಥರ ಇರ್ತಾರೆ, ಒಳ್ಳೆಯವ್ರ ಥರ ಇರೋಕೆ ಬಿಡಬಾರ್ದು ಅವ್ರನ್ನ. ನಾನು ಡೈರೆಕ್ಟಾಗಿ ಹೇಳಿದ್ದೀನಿ, ಈ ಥರ ದುಡ್ಡು ಕೊಟ್ಟಿದ್ದೀನಿ, ನನಗೆ ಈ ಥರ ಮೋಸ ಮಾಡಿದ್ದಾರೆ, ಖಂಡಿತವಾಗಿ ಶಿಕ್ಷೆ ಆಗೋ ಗಂಟೆ ನಾನು ಬಿಡೋಲ್ಲ. ಚೆನ್ನಾಗಿ ವೀಡಿಯೋ ನೋಡೋ ನನ್ನ ಬಗ್ಗೆ ತಪ್ಪಾಗೂ ಕಮೆಂಟ್ ಹಾಕಿದ್ರೂ ಪರವಾಗಿಲ್ಲ. ನಾನು ಅದ್ರ ಬಗ್ಗೆ ನನಗೆ ನ್ಯಾಯ ಸಿಗಬೇಕು, ನನ್ನ ಮುಂದೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ದೇವರೇ ಕೊಡೋದು, ಬೇರೆ ಯಾರು ಕೊಡೋಲ್ಲ ಅವ್ರಿಗೆ. ಅವನ ಕರ್ಕೊಂಡೋಗಿ ಬೇರೆಲ್ಲೋ ನಾವು ಅವನು ಕರ್ಕೊಂಡೋಗಿ ಅವನು 4 ಜನ ಅವನು ಮುಂದೆ ಇಟ್ಕೊಂಡು ಮಾತಾಡೋದು, ಅವನಿಗೆ ಅದಕ್ಕೆಲ್ಲ ಶಿಕ್ಷೆ ಸಿಕ್ಕಲ್ಲ. ಅವನಿಗೆ ಬರಬೇಕಾ, ಇಂಥ ಜಾಗಕ್ಕೆ ಬರಬೇಕು. ನಿಮಗೂ ಅನ್ಯಾಯ ಮೋಸ ಆಗಿದೆಯಾ, ಬನ್ನಿ, ಫಲ ಸಿಕ್ಕೇ ಸಿಗ್ತದೆ. ಏನು ಸ್ವಲ್ಪ ಲೇಟ್ ಆಗಿಬಿಡ್ತದೆ ನಮಗೆ ಸಿಕ್ಕೋದ್ರೊಳಗಡೆ. ಇವತ್ತಿಲ್ಲಂದರೆ ಸ್ವಲ್ಪ ಲೇಟ್ ಹಾಕಿದ್ದಾರೆ ನೋಡಿ, ಸ್ವಲ್ಪನ ಬಿಗಿರೋದು ನೋಡಿ, ಇಷ್ಟು ಬಿಗಗಳು ಹಾಕಿದ್ದಾರೆ. ನಾನು ಹೇಳೋದು, ಬನ್ನಿ ಈ ಕಡೆ ನಿಮಗೆ ತೋರಿಸ್ತೀನಿ. ಆಟೋಗೆ ಬರೀ 50 ರೂಪಾಯಿ ಚಾರ್ಜ್, ಹೊಸಕೋಟೆಯಿಂದ ಇಲ್ಲಿಗೆ ಬರೋಕ್ಕೆ. ಅಲ್ಲಿ ತೋರಿಸ್ತೀನಿ ನಾನು. ಹೊಸಕೋಟೆಯಿಂದ 50 ರೂಪಾಯಿ ಇಬ್ಬರಿಗೆ ಆಟೋ ಡ್ರೈವರ್ಗಳು ತೊಗೊಳ್ಳೋದು ಅವರು. ನನಗೆ ತೋರಿಸ್ತೀನಿ ನಿಮ್ಗೆ ಆಟೋ ಹತ್ರ. 50 ರೂಪಾಯಿ ಆಟೋ, ಒಬ್ಬರಿಗೆ 50 ರೂಪಾಯಿ. ಆರಾಮಾಗಿ ಹೊಸಕೋಟೆಯಿಂದ ಬನ್ನಿ. 50 ರೂಪಾಯಿ ಸೀಟ್ ಆಟೋ ಇದೆ, ಈ ಥರ ಸೀಟ್ ಆಟೋ ಬರ್ತದೆ. 50 ರೂಪಾಯಿ
ಎಷ್ಟು ಸ್ಟಾರ್ಟ್ ಆಗಿದೆ ಒಬ್ಬರಿಗೆ 50 ಎಷ್ಟು ಸ್ಟಾರ್ಟ್ ಆಗಿದೆ. ಯಾರ ಬಗ್ಗೆನೂ ನಾನು ತಪ್ಪಾಗಿ ಮಾತಾಡ್ತಾ ಇಲ್ಲ. ನನಗಾಗಿರೋ ಅನ್ಯಾಯನ ಕಾಟ್ಯಾರಮ್ಮ ಅಂತ ಹೇಳ್ಕೊಂಡಿದ್ದೀನಿ. ಇಷ್ಟಾದರೆ ಒಂದು ಲೈಕ್ ಮಾಡಿ ನನಗೆ ದಯವಿಟ್ಟು. ನನಗೆ ನ್ಯಾಯ ಸಿಗೋಗಂಟ ನಾನು ಹೋರಾಡ್ತೀನಿ. ಅದರಿಂದ ದಯವಿಟ್ಟು ಹೇಳ್ತೀನಿ ಕೇಳಿ, ಸಪೋರ್ಟ್ ಮಾಡಿ. ನನಗೆ ನ್ಯಾಯ ಸಿಗಬೇಕು. ನನ್ನ ಕಳ್ಕೊಂಡೋಗಿರೋ ದುಡ್ಡು ನನಗೆ ವಾಪಸ್ ಬರಬೇಕು. ಹಿಡ್ಕೊಂಡು 10 ಲಕ್ಷ ಸಂಪಾದನೆ ಮಾಡೋಕ್ಕಾಯ್ತದೆ ನಿಮ್ಮ ಕೈಯಲ್ಲಿ? ಯಾಟೋ ಹಿಡ್ಕೊಂಡು ಇವಾಗ ಈ ಕಾಲದಲ್ಲಿ ಆಗಲ್ಲ. ಯಾಕಂದರೆ ನಂದು ಬಂದು ಮನೆ ಮಾರಿರೋ ದುಡ್ಡು ನಾನು ಕೇಳ್ತಾ ಇಲ್ಲ. ಒಂದು ಆಟೋ ಇಟ್ಕೊಂಡು 10 ಲಕ್ಷ ಇವಾಗ ಸಂಪಾದನೆ ಮಾಡೋಕ್ಕಾಗಲ್ಲ. ಆಗ ನಾನು ಎಷ್ಟು ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ ಗೊತ್ತಾ ನಿಮಗೆ. ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಇರ್ತದೆ. ಇವತ್ತು ಗುರುವಾಗಿರೋದಕ್ಕೆ ಇಷ್ಟು ಫುಲ್ ಕಮ್ಮಿ ಇದೆ. ನೋಡ್ತಾ ಇರ್ಬೋದು, ಫುಲ್ ಕಮ್ಮಿ ಇದೆ. ಇಲ್ಲ ಅಂದರೆ ಇಲ್ಲಿ ಫುಲ್ಲು ತುಂಬ್ಕೊಂಡಿರ್ತದೆ ನೋಡಿ. 50 ರೂಪಾಯಿಗೆ ಆಟೋ ತುಂಬ ನಿಂತಿದೆ ಅಲ್ಲಿ ಲೈನಲ್ಲಿ. 50 ರೂಪಾಯಿ ಇದೆ ಹೊಸಕೋಟೆ. ಆದರೆ ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ವೀಡಿಯೋ ನೋಡ್ತೀನಿ. ಇಷ್ಟ ಆಗ್ಬೋದು ಅಂತ ಕಾಣ್ತದೆ ನಿಮಗೆ.